ಸರೋಜಿ ಮಗಳದಾಗಲೇ ಮದುವೆ ಸೆಟ್ ಆಗೈತೆ. ಆದ್ರೂ ಊರಾಚೆ ಬಂದ್ಬಿಟ್ಟು ಮಾತಾಡ್ಕೊಂತವ್ರೆ ಅಂತ ಹೇಳಿದ್ರೆ ಏನೋ ವಿಷಯ ಇರ್ತದೆ ಅಂತಲೇ ತಾನೇ ಅರ್ಥ. ಏನು ವಿಷಯ ಇರ್ಬೋದು? ಓಡೋಗೋಣ ಅಂತ ಪ್ಲಾನ್ ಮಾಡ್ತಾವ್ರ. ಅದೇ ವಿಷಯನೇ ಇರ್ಬೋದು. ಒಂದು ಕಿತ್ತ ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಏನನ ಮಾಡ್ಬಿಟ್ಟು ಅತ್ತ ಏನು ಮಾಡ್ತಾವ್ರೆ ಅಂತ ನೋಡ್ಬಿಟ್ಟು ನಾನಂತೂ ಈ ಸರೋಜಿದನು ಹಾಗೇನೇ ಪಾರಕ್ಕೊಂದು ಜೊತೆಗೆ ಪೊದ್ದಿದ್ದು ಸೇರಿ ಮುರ್ವಾದಿ ಕಳಿತೀನಿ. ನೋಡ್ತಾ ಇರು, ಆ 3 ಜನನ ಸೇರ್ಕೊಂಡು ನಮ್ಮ ಅತ್ತೆ ಹತ್ರ ಪರ್ಕೆ ಕೊಡ್ಸಿದ್ರು ಅವತ್ತು. ಅಷ್ಟೇ ಅಲ್ಲದೆ ನನ್ನ ಫ್ಯಾಷನ್ ರಾಣಿನಂತೆ, ನಾನು 3 ಬಿಟ್ಟೋಳಂತೆ. ನಾನು 3 ಬಿಟ್ಟೋಳಾದ್ರೆ ಇವ್ರ ಮಕ್ಕಳು 3 ಬಿಟ್ಟೋರೆ ಅಲ್ವಾ? ಮಾಡ್ತೀನಿ ಇರು, ಸರಿಯಾಗಿ ಮಾಡ್ತೀನಿ. ಅಚ್ಚೋ, ಓಹೋ ಅಕ್ಕ, ನೀವೇನಿಲ್ಲೆಯೇ? ಅದನ್ನೇ ನಾನು ನಿಮ್ಮನ್ನು ಕೇಳಬೇಕು, ನೀವೇನಿಲ್ಲೆಯೇ? ಅಯ್ಯೋ, ನಮ್ದೊಂದು ದೊಡ್ಡ ವಿಚಾರ ಬಿಡಕ್ಕ, ಸುಮ್ಮನೆ ಯಾಕೆ ಹೇಳ್ತೀಯ? ನಮಗೂ ಸಾಕಾಗೋಗ್ಬಿಟ್ಟೈತೆ. ಇಲ್ಲೆಲ್ಲ ಸುಮ್ಮನೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡಿದ್ರೆ ಸಂದಕ್ಕಿರಕ್ಕಿಲ್ಲ. ಸುಮ್ಮನೆ ಯಾರನ್ನ ನೋಡಿದ್ರೆ ಕಷ್ಟ ಆಯ್ತದೆ. ಹಂಗಾರೆ ಬರ್ರಿ, ನಿಮ್ಗೆ ಏನು ಕಷ್ಟ ಏನು ಹೇಳು, ನಿಮ್ಗೆ ಏನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಬರ್ರಿ ಅಂತ ಹೋಗೋಣ. ನಮ್ಮ ಮನೆಗೆ ಅತ್ತೆನೂ ಇಲ್ಲ, ನನ್ನ ಗಂಡ ಯಾರೂ ಇಲ್ಲ. ಬರ್ರಿ, ಏನು ಸಹಾಯ ಬೇಕಿತ್ತು ನಿಮಗೆ? ನೀವಿಬ್ರು ಪಿರುತಿ ಮಾಡ್ತಿರೋ ವಿಚಾರ ನನಗೂ ಸಣ್ಣಗೆ ಗೊತ್ತು. ನೀವಿಬ್ರು ಜಾಸ್ತಿ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಮತ್ತೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಏನು? ಮದುವೆ ಸೆಟ್ ಆಗ್ಬಿಟ್ಟೈತಾನೆ ಸರೋಜಿ ಮಗಳಿಗೆ? ಹ್ಞೂ ಅಕ್ಕ, ಅದೇ ವಿಚಾರಣೆ ಮಾತಾಡ್ತಾ ಇದ್ವಿ. ಸರಿ, ಇಲ್ಲಿ ಬೇಡ, ಮಂತಕ್ಕೆ ಬರ್ರಿ ಮಾತಾಡೋಣ. ಈಗ ಹೇಳ್ರಿ, ಏನು ವಿಚಾರ, ಏನು ವಿಷಯ ಅಂತ ಹೇಳ್ಬಿಟ್ಟು ಈಗ ಹೇಳ್ರಿ. ಅದೇ ಕಣಕ್ಕ, ಅದೇ ನಮ್ಮ ಮನೆಗೆ ನನಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಫಿಕ್ಸ್ ಮಾಡ್ಬಿಟ್ಟವ್ರೆ. ನೀನು ಹೋಗಲೇಬೇಕು, ಮದುವೆ ಮಾಡ್ಕೊಂಡ್ಲೇಬೇಕು, ಅಮೇರಿಕಾಗೆ ಹೊಂಟೋಗ್ಬಿಡು, ಮದುವೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ನಾನು ಶತಪ್ರಯತ್ನ ಮಾಡ್ಬಿಟ್ಟೆ ಮದುವೆ ನಿಲ್ಸೋಕ್ಕೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡಿದ್ರು ಆಯ್ತಿಲ್ಲ ಕಣಕ್ಕ. ಏನೆಲ್ಲ ಕಷ್ಟಪಟ್ರು ಆಯ್ತಾನೇ ಇಲ್ಲ ನಮಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಯ್ತಿಲ್ಲ. ನಾಡಿದ್ದು ನನ್ನ ಎಂಗೇಜ್ಮೆಂಟ್ ಐತೆ, ಅದಕ್ಕೇನೆ ನಾನು ಯೋಚನೆ ಮಾಡ್ತಾ ಇವ್ನಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹಚ್ಚಿ ಇಬ್ರು ಓಡೋಗ್ಬಿಡೋಣ, ಮದುವೆ ಮಾಡ್ಕೊಳ್ಳೋಣ, ಓಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ವಿ. ಆದರೆ ಯಾರೂ ನಮಗೆ ಸಹಾಯನೂ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಪೊದ್ದಕ್ಕನ್ನು ಕೇಳಿದ್ವಿ, ಪೊದ್ದಕ್ಕೆ ಯಾಕರ್ಸ್ ಮಕ್ಕೋಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ವಿ. ಅಷ್ಟಾಗಿ ನೀವೇ ಕರೆದ್ಬಿಟ್ರಿ ಕಣಕ್ಕ. ಅದಕ್ಕೆ ನಾನೇ ಬಂದ್ವಿ. ನಾವಿಬ್ಬರು ತುಂಬಾ ಇಷ್ಟಪಡ್ತಾ ಇದ್ದೀವಿ, ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ಆದರೆ ಏನು ಮಾಡಬೇಕೋ ಏನೋ. ಈ ಪಾರಿದು ಸರೋಜಿದು ಮರ್ಯಾದೆ ಕಳಿಯೋಕ್ಕೆ ಇದಕ್ಕಿಂತೂ ಒಳ್ಳೆ ಚಾನ್ಸ್ ನನಗಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗೂ ಸಿಗಲ್ಲ. ನನ್ನ ಎಷ್ಟೆಲ್ಲ ಯೋನಿಸ್ಬಿಟ್ರೆ ಅಲ್ವಾ, ಇವತ್ತು ನಿಮ್ಮ ಮಕ್ಕಳು ನನ್ನ ಜಗದಾಗೆ ಬಂದು ನಿಂತವ್ರೆ. ಅವತ್ತು ನನ್ನನ್ನು 3 ಬಿಟ್ಟೋಳು ಮನೆಯಾಳಿ ಅಂತ ಹೇಳಿದ್ರಲ್ಲ, ಇವತ್ತು ನಿಮ್ಮ ಮಕ್ಕಳು ಹಂಗೆ ಆಗವ್ರೆ. ನಿಮ್ಮ ಮಾನ ಮರ್ಯಾದೆ ಕಳಿಯೋಕ್ಕೆ ಇದೊಂದು ಒಳ್ಳೆ ಚಾನ್ಸು. ಇವರಿಬ್ಬರೂ ಓಡ್ ಕಳಿಸ್ದೆ ಅಂತ ಹೇಳಿದ್ರೆ ಹೆಂಗೋ ಅವ್ರ ಮಾನ ಮರ್ಯಾದಿನ ಹರಾಜು ಹಾಕ್ದಂಗೆ ಆಯ್ತದೆ. ಅಯ್ಯೋ, ಅಷ್ಟೇ ತಾನೇ, ನಾನು ಇಷ್ಟಪಟ್ಬಿಟ್ಟೇ ಮದುವೆ ಮಾಡ್ಕೊಂಡಿರೋದು. ಅಯ್ಯೋ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ನಿಮಗೆ ಏನು ಸಹಾಯ ಬೇಕು ಹೇಳಿ, ನಿಮ್ಗೆ ಏನು ಸಹಾಯ ಬೇಕಾದ್ರೂ ನಾನಿಲ್ವಾ, ನಾನು ಮಾಡ್ತೀನಿ. ಅಪ್ಸರಕ್ಕ ನೀನು? ಹ್ಞೂ ಕಣಪ್ಪ, ನಾನು ಸಹಾಯ ಮಾಡ್ತೀನಿ. ಅಯ್ಯೋ, ನಾನೇನು ಬ್ಯಾರೆ ಥರ ಅಲ್ಲ ಕಣಪ್ಪ. ಅಯ್ಯೋ, ಕಷ್ಟಾಗಿದ್ದಾಗ ಸಹಾಯ ಮಾಡಿದಂಗೆ ಬಿಡೋಕ್ಕೆ ನಾನು ಬ್ಯಾರೆ ಥರ ಅಲ್ಲ. ಆದರೆ ನನ್ನ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ನಾಳೆ ನಿಮ್ಮಿಬ್ರು ಓಡ್ ಕಳಿಸಿದೆ ಹಂಗೆ ಹಿಂಗೆ ಅಂತ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು, ಸರಿನಾ? ನಿಮಗೆ ಏನು ಸಹಾಯ ಬೇಕು, ಹೀಗೆ ಎಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಗೆ ಏನು ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಕೇಳಿ, ಅಷ್ಟು ಸಾಕು. ನಾನು ನಿಮ್ಗೆ ಏನು ಸಹಾಯ ಬೇಕು ಅದ್ರ ವ್ಯವಸ್ಥೆನ ನಾನು ಮಾಡ್ತೀನಿ. ನಿಮ್ಗೆ ಏನೋ ನಮ್ಮ ಕೈಲಾದ ಸಹಾಯನ ಮಾಡ್ತೀನಿ. ನೀವು ಹೋಗ್ಬಿಟ್ಟು ಎಲ್ಲೋ ಒಂದು ಹತ್ರ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ರಿ. ಅಕ್ಕ, ನಮಗೇನು ಬೇಡ, ಓಡೋಗೋಕ್ಕೆ ಒಂದು ಕಾರು, ಹಾಗೇನಿಯ ಒಂದು 5,000ನೋ ಎಷ್ಟನೋ ಒಂದು 10,000ನೋ ದುಡ್ಡು ಕೊಟ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ, ಆಮೇಕಿಂದ ನಾವು ಅಲ್ಲೋ ಕೆಲಸಕ್ಕೆ ಸೇರ್ಕೊಂತೀವಲ್ಲಕ್ಕ, ದುಡಿತೀವಲ್ಲ, ದುಡ್ದಿದ ತಕ್ಷಣ ಏನಿಯ ನಿಮಗೆ ಫೋನ್ಪೇ ಮಾಡಿಬಿಡ್ತೀವಿ, ಹಂಗೇನಿಯ ವಾಪಸ್ ಹಾಕ್ಬಿಡ್ತೀವಿ. ಈಗ ನಮ್ಮ ಹತ್ರ 10,000 ರೂಪಾಯಿನೂ ದುಡ್ಡಿಲ್ಲ ಕಣಕ್ಕ. ಸುಮ್ಮನೆ ಓಡೋಗ್ಬಿಟ್ರೆ ಹೆಂಗೆ? ಆಮೇಲೆ ನಮ್ಮೂರಾಗ ರಾತ್ರಿ ಹೊತ್ನಾಗ ಬಸ್ ಇಲ್ಲ, ನನ್ನ ಹತ್ರ ಮೊದಲೇ ಬೈಕ್ ಇಲ್ಲ, ಎಂಥದೂ ಇಲ್ಲ. ಈಗ ಹೆಂಗೆ ಓಡೋಗೋಕ್ಕಾಯ್ತದೆ ರಾತ್ರಿ ಹೊತ್ನಾಗೆ? ಅದಕ್ಕೆ ಯಾವ್ದಾನ ಒಂದು ಗಾಡಿ ಯಾವ್ದಾನ ಇದ್ಬಿಟ್ರೆ ಅಥವಾ ಹೆಂಗೋನೂ ಬೆಂಗಳೂರು ಗಂಟೆ ಯಾರನ್ನ ಬಿಟ್ಬಿಟ್ರೆ ನಮ್ಮನ್ನ ಅಷ್ಟೇ ಸಾಕು. ಹ್ಞೂ ಅಕ್ಕ, ಅಷ್ಟೇ ನೀ ಸಾಕು, ಬೇರೆ ಇನ್ನೇನು ಬೇಕಿಲ್ಲ ನಮಗೂ. ನಾನು ಆಮೇಲೆ ಇವರು ಹೆಂಗೋ ಬೆಂಗ್ಳೂರಿಗೆ ಹೋದ್ಮೇಲೆ ಹೆಂಗೋ ಆರಾಮಾಗಿ ನಾವು ನೋಡ್ಕೊಂಡು ಕೆಲಸ ಹುಡುಕೊಂಡು ಕೆಲಸಕ್ಕೆ ಹೊಂಟೋಗ್ಬಿಡ್ತೀವಿ. ಕಷ್ಟನ ಸುಖನ ಇಬ್ಬರೂ ಜೀವನ ಮಾಡ್ತೀವಿ ಕಣಕ್ಕ. ಈ ವಿಚಾರ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಇವರಮ್ಮಂಗೂ ಅಪ್ಪಂಗೂ ಏನೂ ಗೊತ್ತಾಗ್ತಿದ್ದಂಗೆ ಹೆಂಗನ ಮಾಡಿ ಮ್ಯಾನೇಜ್ ಮಾಡ್ಬೇಕು ಕಣಕ್ಕ ನೀನು. ಅಷ್ಟೇ ನೀನು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಹೋಗೋಕೆ ಒಂದು ವೆಹಿಕಲ್, ಒಂದು 10,000 ರೂಪಾಯಿ ದುಡ್ಡು ಅಷ್ಟೇ ಬೇಕಿರೋದು. ನೀವು ನಮ್ಗೆ ಅಷ್ಟು ಸಹಾಯ ಮಾಡಿಬಿಟ್ರೆ ನಿಮ್ಮ ಋಣನ ನೀವು ಯಾವತ್ತೂ ನಮ್ಮ ಜೀವ ಇರೋ ಗಂಟೆ ಮರೆಯೋಕ್ಕಿಲ್ಲ ಕಣಕ್ಕ. ಪ್ಲೀಸ್ ಅಪ್ಸರಕ್ಕ, ನೀನು ನಿಜವಾಗೂ ನಮಗೆ ಕರೆದಿಷ್ಟು ಮಾತಾಡಿಸ್ತೀಯ ಅಂತಲೂ ಅಂದ್ಕೊಂಡಿರಲಿಲ್ಲ ನಾವು. ಅಯ್ಯೋ, ಅಷ್ಟೇ ತಾನೇ. ಸರಿ, ನಮಗೆ ಒಬ್ರು ಗೊತ್ತಿರೋರು ಅವರೇ, ಸರಿನಾ? ನಿಮಗೆ ಕಾರಿನ ವ್ಯವಸ್ಥೆ ನಾನು ಮಾಡ್ತೀನಿ, ಸರಿನಾ? ಇನ್ನು ಎಷ್ಟು ಸಾವಿರ ಆಯ್ತದೆ ಬೆಂಗಳೂರಿಗೆ? ಒಂದು 2,500 ಆಯ್ತದೆ. ಸರಿ, ನಿಮ್ಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ನಾನು ಅಲ್ಲಿಂದನೇ ಬೆಂಗಳೂರಿಂದನೇ ಒಂದು ಕಾರ್ ಕಳಿಸ್ಕೊಡ್ತೀನಿ. ನೀವು ಯಾವತ್ತೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ. ಯಾವತ್ತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಅವತ್ತು ನಿಮ್ಮ ಕಾರ್ ಕಳಿಸ್ಬಿಟ್ಟು ಕಾರಾಗೆ ಏನೇ ನಿಮ್ಮನ್ನು ಕಳಿಸ್ಬಿಡ್ತೀನಿ, ಸರಿನಾ? ಹೆಂಗೆ ಹೊತ್ತಾಗ ಹೋಗ್ಬಿಟ್ಟು ನೆಮ್ಮದಿಯಾಗಿ ಹೆಂಗೆ ಹೊತ್ತಾಗೆ ಆರಾಮಾಗಿ ಇದು ಬಿಡಿ, ಜೀವನ ಕಳೀರಿ. ನನ್ನ ಹೆಸರು ಮಾತ್ರ ಬರಬಾರ್ದಪ್ಪ, ಎತ್ತಲಿಂದ ಎತ್ತೋದ್ರೂ ನನ್ನ ಹೆಸರು ಮಾತ್ರ ಬರಬಾರ್ದು, ಸರಿನಾ? ಆಮೇಲೆ ನಿಮ್ಮ ಊರಲ್ಲ ಸುಮ್ಕೆ ಬಿಡ್ತಾರೆ, ಗಾಳಿ ಬಿಡಿಸ್ಬಿಡ್ತಾರೆ ಅಷ್ಟೇ. ನನಗಂತೂ ನಾನು ನಿಮಗೆಲ್ಲ ಸಹಾಯ ಮಾಡಿದೆ ಅಂತ ಗೊತ್ತಾಗೋಗ್ಬಿಟ್ರೆ ಗಾಳಿ ಬಿಡಿಸ್ಬಿಡ್ತಾರೆ. ಯಾಕೆ ನಿಮ್ಮ ಊರವ್ರ ಮೊದಲೇ ಸರಿ ಇಲ್ಲ, ಅದಕ್ಕೆ ನೀವೇನಿಯ ಹೋಗಿರಂತೆ. ಯಾವತ್ತು ಓಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ನಾಡ್ದು ನನ್ನ ಎಂಗೇಜ್ಮೆಂಟು ಕಣಕ್ಕ, ಅದಕ್ಕೆ ನಾಳೆ ನೀನು ಹೊಂಟುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೆಂಟರು ಪಂಟ್ರು ಎಲ್ಲ ಬರ್ತಾರೆ. ನಮ್ಮಮ್ಮ ಕೆಲಸದ ಗಡಿ ಬಿಡಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಇರ್ತದೆ, ಅದಕ್ಕೆ ನಾಳೆ ರಾತ್ರಿ ಕೇಣಿಯ ಹೋಗ್ಬಿಡೋಣ ಅಂತ ಅಂದ್ಕೊಂಡಿವ್ನಿ.
ಹ್ಞೂ ಅಕ್ಕ, ನಾಳೆ ನೆನೆ ಸರಿಯಾದ ಟೈಮು ಅಂತಂದರೆ ನಮಗೆ ನಾಳೆ ನೆನೆಯ ನಾಳೆ ಬಿಟ್ರೆ ತಿರು ಟೈಮ್ ಸಿಗಕ್ಕಿಲ್ಲ, ಎಂಗೇಜ್ಮೆಂಟ್ ಆದಮೇಲೆ ಹೋದ್ರೆ ಸಂದಕ್ಕಿರಕ್ಕಿಲ್ಲ. ಅದಕ್ಕೇನೆ ನಾಳೆನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಎಲ್ಲ ವ್ಯವಸ್ಥೆ ಮಾಡಿಬಿಟ್ರೆ ರಾತ್ರಿ ಒಂದು ಎಷ್ಟು ಗಂಟೆಗೆ ಹೋಗೋದು ಬೆಟರ್ ಅಕ್ಕ? ಒಂದು ರಾತ್ರಿ ಒಂದು 12 ಗಂಟೆಗೆ ಹೊಳ್ರಿ, ಸರಿನಾ? ಅಷ್ಟರೊಳಗಡೆ ನಾನು ಕಾರ್ನ ಕರೆಸ್ಬಿಡ್ತೀನಿ. ಕಾರ್ ಕರೆಸ್ತೀನಿ, ಕಾರ್ ಹತ್ಕೊಂಡು ನೆಟ್ಟಿಗೆ ಹೊಂಟೋಗ್ಬಿಡಿ ಸುಮ್ಕೇನಿಯ. ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಒಂದು 2-2 ಸಾವಿರ ದುಡ್ಡು ಕೊಟ್ಬಿಟ್ರೆ ಹಂಗೇನಿ ಅಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಇಳಿಸ್ತಾರೆ ನಿಮಗೆ. ಅಕ್ಕ ತುಂಬ 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 ಥ್ಯಾಂಕ್ಸ್ ಅಕ್ಕ. ಯಾರು ಸಹಾಯ ಮಾಡಲಿಲ್ಲ, ಪೊದ್ದಕ್ಕ ಸಮೇತ ನಮ್ಗೆ ಸಹಾಯ ಮಾಡಲಿಲ್ಲ ಗೊತ್ತಾ? ಕೇಳಿದ್ರು ಸಹಾಯ ಮಾಡಲಿಲ್ಲ. ಅಯ್ಯೋ ಬಿಡಕ್ಕ, ಎಲ್ಲರೂ ಓಡಾಗ ಮದುವೆ ಮಾಡ್ಕೊಂಡ್ರೆ ಕಷ್ಟ 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 ಅಂತಾರೆ. ಏನು ಕಷ್ಟ? ಅಲ್ಲಿ ಹೋಗಿದ ತಕ್ಷಣ ಇಬ್ರು ಕೆಲಸಕ್ಕೆ ಸೇರ್ಕೊಂತೀವಿ, ಇಬ್ರು ಕೆಲಸ ಸಿಗ್ತದೆ, ಕೆಲಸಕ್ಕೆ ಇಬ್ರಿಗೂ ದುಡ್ಕೊಂಡು ಮಾಡ್ಕೊಂಡು ಇರ್ತೀವಿ ಅಷ್ಟೇನಿಯ. ಓದೋದಷ್ಟೇನಿಯ, ಕರೆಸ್ಪಾಂಡೆನ್ಸ್ ಕಟ್ಕೊಂಡು ಪಾಸ್ ಮಾಡ್ಕೊಂಡ್ರೆ ಆಯಿತು. ಇಷ್ಟ ಇಲ್ದಿರ ಮದುವೆ ಮಾಡ್ಕೊಳ್ಳೋದಕ್ಕಿನ್ನ ಇಷ್ಟಪಟ್ಟರೆ ಮದುವೆನ ಮಾಡ್ಕೊಂಡು ನೆಮ್ಮದಿಗೆ ಸುಖವಾಗಿ ಆರಾಮಾಗಿರೋದೇನಿಯ ಎಷ್ಟೋ ವಾಸಿ ಕಣಕ್ಕ, ಅಷ್ಟೇನೇನಿಯ. ಹಾಂ ನೀವು ಹೇಳೋದು ಸರಿನೇ. ಸರಿ, ಇಲ್ಲೇ ಕುಂತ್ಕೊಳ್ಳಿ, ನಾನು ಹೋಗ್ಬಿಟ್ಟು ಒಂದು 10,000 ರೂಪಾಯಿ ತಂದು ಕೊಡ್ತೀನಿ. ನೋಡ್ದಾ ರಚ್ಚು, ನಮಗೆ ದೇವರು ಯಾವುದೋ ಕಡೆಯಿಂದ ಸಹಾಯ ಮಾಡ್ತೈತೆ. ಹ್ಞೂ ಕಣೋ, ದೇವರು ಯಾವುದೋ ಕಡೆಯಿಂದ ನಮ್ಮಿಬ್ರಿಗೂ ಸಹಾಯ ಮಾಡ್ತೈತೆ. ಅದಕ್ಕೆ ನಾವು ಖುಷಿ ಪಡಬೇಕು. ಇಲ್ಲಾಂದ್ರೆ ಎಂದು ಮಾತೇ ಆಡಿಸ್ತೀರಾ ಅಂತ ಒಪ್ಸರಕ್ಕ ನಮ್ಮನ್ನು ಕರೆದ್ಬಿಟ್ಟು ಮಾತಾಡಿಸ್ಬಿಟ್ಟು ದುಡ್ಡೆಲ್ಲ ಯಾಕೆ ಕೊಡ್ತೈತೆ ಹೇಳು? ನೋಡು, 10,000 ರೂಪಾಯಿ ನೀನೇ ಇಟ್ಕ, ಜೋಪಾನವಾಗಿ ಭದ್ರವಾಗಿ ಇಟ್ಕ, ನೀನೇನೇ ದುಡ್ಡನ್ನ ಸರಿನಾ ಇಟ್ಕೊಂಡಿರು. ಅವಾಗ ಕಾರ್ ಹೇಳ್ತೈತಲ್ಲ, ನೀನು ಫೋನ್ ಮಾಡಕ್ಕೆ ಹೇಳು. ಫೋನ್ ಮಾಡಿದ ತಕ್ಷಣ ನೀನು ನನಗೆ ಹೇಳ್ಬಿಡು ಎಷ್ಟು ಗಂಟೆಗೆ ಬರಬೇಕು ಅಂತ. ಕಾರ್ ಬಂದಿದ ತಕ್ಷಣ ನಾನು ಫೋನ್ ಹಾಕು, ಕಾರ್ ಬರೋ ಜಾಗಕ್ಕೆ ನಾನು ಬಂದ್ಬಿಡ್ತೀನಿ. ಆರಾಮಾಗಿ ಇಬ್ರು ಹೊಂಟೋಗ್ಬಿಡೋಣ. ಸಾಕಣೋ, ನಾವಿಬ್ರು ಖುಷಿಯಾಗಿದ್ಬಿಡೋಣ. ನಮ್ಮ ಅಮ್ಮ ನಮ್ಮ ಅಪ್ಪ ಹೆಂಗನ ಮಾಡ್ಕೊಂಡ್ಲತ್ತೆ. ತಗೊಳ್ಳಿ, ಇದರಲ್ಲಿ 10,000 ರೂಪಾಯಿ ದುಡ್ಡೈತೆ, ನೀವು ಬಳಸ್ಕೊಳ್ಳಿ. ಬೇಕಾದ್ರೆ ನಿಧಾನಕ್ಕೆ ನನಗೆ ದುಡ್ಡು ಕೊಡಿವ್ರಂತೆ, ಏನು ತೊಂದರೆ ಇಲ್ಲ. ಅದೇ ನಾನು ನಿಮಗೆ ಸಹಾಯ ಮಾಡಿದೆ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಕಾರ್ ಅಷ್ಟೇ, ನಾಳೆ 12 ಗಂಟೆ, ನೈಟ್ 12 ಗಂಟೆಗೆ ಬರುತ್ತೆ ಕಾರಾಗ ನೀವು ಹೊತ್ಕೊಂಡು ಹೋಗಿ. ಅಕ್ಕ, ನಿಮ್ಮ ಈ ಋಣನ ನಾನು ಮರೆಯಲ್ಲ ಬಿಡಕ್ಕ. 10,000 ರೂಪಾಯಿ ತಾನೆ, ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ನಿಧಾನಕ್ಕೆ ದುಡ್ದು ಮಾಡಿ ನಿಧಾನಕ್ಕೇನೇ ಕೊಡು, ಸರಿನಾ? ನನಗೇನೇನು ಅಂತ ಅರ್ಜೆಂಟೇ ಇಲ್ಲ. ನನ್ನ ಗಂಡಂಗೂ ನಮ್ಮ ಅತ್ತೆಗೂ ಯಾರೋ ಗೊತ್ತಿಲ್ದಿರೋ ದುಡ್ಡಿದು, ಸರಿನಾ? ತಗ. ಅಪ್ಪ ದೇವ್ರೆ, ತುಂಬ 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 ಥ್ಯಾಂಕ್ಸ್ ಅಕ್ಕ. ಸರಿ, ನಿನ್ನ ಫೋನ್ ನಂಬರ್ ನನ್ನ ಹತ್ರ ಐತಲ್ಲ, ಕಾರ್ ಬಗ್ಗೆ ಮಾತಾಡ್ಬಿಟ್ಟು ನಾನು ಕಾರನ್ನ ಕರೆಸ್ತೀನಿ, ಸರಿನಾ? ಅದು ಎಷ್ಟಾಯ್ತದೋ ಎಷ್ಟು ಕೇಳ್ತಾರೋ ನೀವೇ ಕೊಟ್ಬಿಡಿ. ಕಾರ್ ಇದ್ರಾಗೆ ಐತಲ್ಲ ದುಡ್ಡು, ಇದ್ರಾಗೇನಿಯೇ ಕೊಟ್ಬಿಡಿ ದುಡ್ಡ, ಸರಿನಾ? ನನಗೆ ಬೆಂಗಳೂರಾಗೆಲ್ವ ನಾನು ಇದ್ದಿದ್ದು, ಸ್ವಲ್ಪ ಗೊತ್ತಿರೋರವ್ರೆ, ಕಡಿಮೆ ದುಡ್ಡಿಗೆ ಯಾರನ್ನ ಒಬ್ಬನ ಕರೆಸ್ತೀನಿ, ಸರಿನಾ? ಒಂದು 12 ಗಂಟೆ ಹಂಗೆ ಯಾರಿಗೂ ಗೊತ್ತಾಗಬಾರ್ದು, ನನ್ನ ವಿಚಾರ ಮಾತ್ರ ಗೊತ್ತಾಗಬಾರ್ದು, ಸರಿನಾ? ಕರೆಸ್ತೀನಿ. ನೀವೇ ನೋಡಿ, ನಮ್ಮ ಮನೆಗೆ ಬಂದಿರೋದು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಆಮೇಲೆ ನಾನು ನಿಮ್ಗೆ ಸಹಾಯ ಮಾಡಿದ್ದೀನಿ ಅಂತ ಒಳ್ಳೆಯಿಂದ ನನ್ನೇ ಹೋಗು ತೀಚೆ ಕಡೆಗೆ ಹಾಕ್ಬಿಡ್ತಾರೆ. ಯಾಕೆ ಬೇಕು ನನಗೆ ಸುಮ್ಕೇನಿಯ ಬಾಧೆ? ಸರಿ ಅಕ್ಕ, ಆಯಿತು. ಇನ್ನೆರಡು ದಿನ ನಿಮ್ಮ ಮಾನ ಮುರ್ಬೋದು ಎಲ್ಲ ಬೀದಿನಾಗ ಅರ್ರಾಜಾಯ್ತದೆ ಸರೋಜಿ ಪಾರಕ್ಕ, ಹಾಗೆ ಆಯ್ತದೆ. ತಲೆ ತಗ್ಗಿಸ್ಕೊಂಡು ಒಳಕ್ಕೆ ರೆಡಿಯಾಗಿರ್ರಿ. ನನಗೂ ಕೊಡಿ ದುಡ್ಡ. ಏಯ್, ನಿನಗ್ಯಾಕೆ ದುಡ್ಡು? ನಾನು ಹೇಗೆ ಕೊಡ್ಬೇಕು ನಿನಗೆ ದುಡ್ಡ? ಅಚ್ಚು ರಚ್ಚು ಅವ್ರಿಬ್ರಿಗೂ ಕೊಟ್ಟಿದ್ದೀರಾ ತಾನೇ? ನನಗೂ ಗೊತ್ತು, ನೀವು ಸುಮ್ಮನೆ ಕೊಟ್ಟು ಕಳಿಸ್ತಿದ್ದೀರಾ. ನನಗೂ ಕೊಟ್ಟು ಕಳಿಸಿ. ಅಯ್ಯೋ, ಇವಳ ಹತ್ರ ತಗ್ಲಾಕೊಂಬಿಟ್ಟಲ್ಲ. ನನಗೆ ಬೇಕಿತ್ತ. ಥೂ, ಏನು ಮಾಡೋದಪ್ಪ. ಲೇ ಅಪ್ಸರ, ನಿಂಗೆ ಯಾಕೆ ಬೇಕಿತ್ತು? ಇವಳು ಕಣ್ಣು ಬಿತ್ತು ಅಂದರೆ ನನ್ನ ಕತೆ ಮುಗೀತು. ಅಯ್ಯೋ ಪುಟ್ಟಿ, ಅವರು ದುಡ್ಡಲ್ಲ, ನಾನು ಕೊಡಬೇಕಿತ್ತು, ಸಾಲ ಇಸ್ಕೊಂಡಿದ್ದೆ, ಅದಕ್ಕೆ ನೀಯ ಕೊಟ್ಟೆ ಅಷ್ಟೇನೆ. ನೀಯ ನನಗೂ ಕೊಡ್ರಿ. ಯಾವ್ರಿಬ್ರಿಗೂ ಕೊಡ್ತೀರಾ? ನನಗೆ ಯಾಕೆ ದುಡ್ಡು ಕೊಡಕ್ಕಿಲ್ಲ? ಕೊಡ್ರಿ. ಈಗ ಅವ್ರಿಬ್ರಿಗೂ ಕೊಟ್ಬಿಟ್ಟು ದುಡ್ಡು ಖಾಲಿ ಆಗೋಗ್ಬಿಟ್ಟೈತೆ. ನಾಳೆಗೆ ಬಂದು ಇಸ್ಕೊಂಡೋಗು, ನಿಂಗೂ ಕೊಡ್ತೀನಿ. ಸರಿ ಆಯ್ತು. ಪುಟ್ಟಿ, ನಾನು ದುಡ್ಡು ಕೊಟ್ಟೆ ಮಾಡಿದೆ ಅಂತ ಮಾತ್ರ ಯಾರಿಗೂ ಹೇಳ್ಬಾರ್ದು, ಸರಿನಾ? ನಾನು ದುಡ್ಡು ಕೊಟ್ಟೆ ಅಂತ ಹೇಳಿದ್ರೆ ನಾನು ನಿನಗೆ ದುಡ್ಡು ಕೊಡಕ್ಕಿಲ್ಲ. ಇಲ್ಲಪ್ಪ, ನಾನು ಯಾರಿಗೂ ಹೇಳಕ್ಕಿಲ್ಲ, ನಾಳೆ ಬರ್ತೀನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಯಪ್ಪ, ಈ ಮನೆಯಾಳಿ ಹತ್ರ ತಪ್ಪಿಸ್ಕೊಳ್ಳೋದೈತೆ ನೋಡು. ಅಯ್ಯೋ ಬಜಾರಿ ಇವಳಂತೂ. ಅವ್ರ ಅಮ್ಮ ಆದ್ರೆ ಇವಳ ಅಮ್ಮನ ಮೀರಿಸ್ತಾಳೆ.